ಹಾಯ್, ನಾನು ದಿನಚರಿ. ಇವತ್ತು ಮನೆಯಲ್ಲೇ ಮಾಡುವಂಥ ಒಂದು ಸೂಪರ್ ಸ್ವೀಟನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರುವಂಥದ್ದು. ಅದಕ್ಕೆ 1 ಕಪ್ ರವೆ, 1 ಕಪ್ ಸಕ್ಕರೆ, 1 ಲೋಟ ಕಾಯಿಸಿ ಆರಿಸಿರೋ ಹಾಲು, ಸ್ವಲ್ಪ ತುಪ್ಪ, ಹಾಗೆ ಡ್ರೈ ಫ್ರೂಟ್ಸು ಮತ್ತು ಅರಿಶಿಣ ಇಷ್ಟೇ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ನಾನು ಮರ್ತೋಗ್ಬಿಟ್ಟೆ ಅದನ್ನು ವೀಡಿಯೋ ಮಾಡೋದನ್ನ. ಸ್ವಲ್ಪ ಲೇಟಾಗಿ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ರವೆ ಮತ್ತು ಡ್ರೈ ಫ್ರೂಟ್ಸು ಚೆನ್ನಾಗಿ ಹುರ್ಕೋಬೇಕು. ಅದು ಕಂದು ಬಣ್ಣ ಬರೋ ಥರ ಹುರ್ಕೋಬೇಕು. ಇಲ್ಲ ಅಂತ ಅಂದರೆ ಅದು ಹಸಿ ಸ್ಮೆಲ್ ಹೋಗಬೇಕಾಗುತ್ತೆ. ಅದರಿಂದ ಚೆನ್ನಾಗಿ ಬರೋದಿಲ್ಲ, ಚೆನ್ನಾಗಿ ಉರಿಯೋದು. ಹಾಗಾಗಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನಂತರ ಅದಕ್ಕೆ 1 ಲೋಟ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರವೆ ಚೆನ್ನಾಗಿ ಬೇಯುತ್ತೆ. ಅದರಿಂದ ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಅದು ಆದಷ್ಟು ಸ್ಲಿಮ್ಮಲ್ಲೇ ಅದನ್ನು ಬೇಯಿಸ್ಕೋಬೇಕು. ನಂತರ ಸಕ್ಕರೆ ಹಾಕ್ಕೋಬೇಕು. ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಸ್ವೀಟಾಗಿ ನಾನು ತಿನ್ನೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕಾಗುತ್ತೆ, ನೀವು ಎಷ್ಟು ಸಿಹಿ ತಿಂದರೆ ಅದ್ರ ಮೇಲೆ ಶುಗರ್ನ ಆ್ಯಡ್ ಮಾಡ್ಕೋಬೋದು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟಾಗದಿರೋ ಹಾಗೆ ಚೆನ್ನಾಗಿ ಅದು ಮೆಲ್ಟ್ ಆಗಿಬಿಡುತ್ತೆ. ಸ್ವಲ್ಪ ಅದು ತಳ ಹಿಡಿಯೋದಿರೋ ಹಾಗೆ ಸಿಮ್ಮಿಗೆ ಬೇಯಿಸ್ಕೊತಾ ಹೋಗಿ. ನಂತರ ಅದಕ್ಕೆ 1 ಲೋಟ ಕಾಯಿಸಿ ಆರಿಸಿರುವಂಥ ಹಾಲನ್ನ ಹಾಕೋತಾ ಇದ್ದೀನಿ. ಬಿಸಿ ಹಾಲು ಹಾಕೋದ್ರಿಂದ ಅದು ಗಂಟಾಗಿಬಿಡುತ್ತೆ. ಅದಕ್ಕೆ ತಣ್ಣಗಾಗಿರೋ ಹಾಲನ್ನ ಹಾಕೋಬೇಕು. ಅದನ್ನು ಕೂಡ ಯಾವುದೇ ರೀತಿ ಗಂಟಾಗದಿರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಯಾವುದೇ ರೀತಿ ಗಂಟಾಗಬಾರ್ದು. ಗಂಟಾದರೆ ಚೆನ್ನಾಗಿ ಬರೋದಿಲ್ಲ ಕೇಸರಿ ಬಾತು. ನೋಡ್ಬೋದು ಬೇಯ್ತಾ ಇದೆ ಸ್ಲಿಮ್ಮಲ್ಲಿ. ಚೆನ್ನಾಗಿ ಸ್ಮೆಲ್ಲೇ ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಬೇರೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೋದು. ನಾವು ಸಾಮಾನ್ಯವಾಗಿ ಮನೇಲಿರೋಂಥ ಅರಿಶಿಣನೇ ಹಾಕೋದು. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಲಿ ಅದನ್ನು ಬೇಯಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕು. ಈಗ ಅದು ಬೇಯ್ತಾ ಇರುತ್ತೆ. ಸಣ್ಣ ಉರಿಲಿ ಬೇಯಿಸ್ಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡ್ಬೋದು ಬೆಂದಿದೆ ಇವಾಗ ಆಲ್ರೆಡಿ. ಈ ಥರ ಬೊಕ್ಕೆ ಥರ ಬಂದರೆ ಅದು ಆಲ್ರೆಡಿ ಬೆಂದಿದೆ ಅಂತ ಅರ್ಥ. ಈಗ ಮೇಲ್ಗಡೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ 1 ರೌಂಡ್ ಸೋಟ್ ಆಡಿಸ್ಕೊಂಡ್ರೆ ಅದು ಮುಗಿದಿದೆ, ಆಗಿದೆ ಅಂತ ಅರ್ಥ. ತಿನ್ನೋದೇ, ಸರ್ವ್ ಮಾಡ್ಕೊಂಡು ತಿನ್ನೋದೇ. ಇಷ್ಟೇ ಸಿಂಪಲ್, ತುಂಬ ಸಿಂಪಲ್ಲಾಗಿ ಮನೇಲೆ ಕೇಸರಿ ಬಾತನ್ನ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ಯಾರು ಬೇಕಾದರೂ ಮಾಡ್ಬೋದು. ತುಂಬ ಚೆನ್ನಾಗಿ ಬರ್ತದೆ. ಇದೇ ತರಹ ನೀವು ಮನೇಲೇ ಒಂದ್ಸಲ ನೀವು ಟ್ರೈ ಮಾಡಿ. ಹಾಗೆ ಇದೇ ತರಹ ಅಡುಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.